ಸಿದ್ದೇಶ್ವರ ಬೆಟ್ಟದ ಜ್ಯೋತಿ ಕೂಡ ಹಚ್ಚಿದ್ವಿ, ಆರೂಢರ ಜ್ಯೋತಿ ಅಂತ ಹೇಳ್ತೀರಿ. ಇದ್ರ ಬಗ್ಗೆ ಏನಂದರೆ ಹೇಗೆ ಸಿದ್ಧಾರೂಢರು ಈ ಒಂದು ಜ್ಯೋತಿ ಶಕ್ತಿನ ಕೈಲಾಸದಿಂದ ಇಲ್ಲಿ ತರ್ತಾರೆ, ಮತ್ತು ಇಲ್ಲ ದೀಪದಿಂದ ಅಲ್ಲಿ ಬೆಳಕಾಗುತ್ತೆ ಅಂತ. ಹೇಗೂ ನಾವು ಕೆಳಗಡೆ ಹೋಗ್ತೀವಲ್ಲ, ಹೌದು, ಜ್ಯೋತಿ ಬೆಳಕು ನಿಮ್ಗೆ ಅಲ್ಲಿ ಕಾಣುತ್ತೆ, ಅಲ್ಲಿ ಕಾಣುತ್ತೆ. ಕೆಳಗಡೆ ಹಿಂದೆಗಡೆ ಇರ್ತಕ್ಕಂಥ ನಾಗಲಿಂಗೇಶ್ವರ ಮುಖದ ಮೇಲೆ ನೀಟಾಗಿ ಬರುತ್ತೆ. ಇದ್ರ ಒಳಗಡೆ ಇರ್ತಕ್ಕಂಥವ್ರಿಗೆ ಜ್ಯೋತಿ ಯಾವಾಗಲೂ ಉರಿತಾ ಇರುತ್ತೆ. ಕಣಿವೆ ಸಿದ್ಧಗಿರಿಯಲ್ಲಿ 3 ಜನ ಊಟ ಬಿಟ್ಟರು ದೀಪ ಹಚ್ಚೋದು ಬಿಡಲ್ಲ. ಇಲ್ಲಿ ಜ್ಯೋತಿ ಬೆಳಗಿದ್ರೆ ನಮ್ಮ ನಾಡೇ ಆಯ್ತು ಅಂತ ಅಲ್ಲಿ. ಖಂಡಿತವಾಗ್ಲು ಸಿದ್ಧಾರೂಢ ರಂಗಾರ ನಾಡಿಗೆಲ್ಲ ಬಂಗಾರ ಅಂದಂಗೆ ಹಂಗೆ ಆರೂಢ ಜ್ಯೋತಿ ಇಡೀ ದೇಶಕ್ಕೆಲ್ಲ ಒಂಥರ ಕ್ರಾಂತಿ ಜ್ಯೋತಿ ಇದ್ದಂಗೆ ಇದು. ನಮ್ಮ ಧರ್ಮ ಉಳಿಬೇಕು ಅಂತಂದ್ರೆ, ನಮ್ಮ ಗೋಮಾತೆ ಸಂರಕ್ಷಣೆ ಆಗ್ಬೇಕು ಅಂತಂದ್ರೆ, ನಾವೊಂದು ಆಕಳು ಮಾರ್ಬೇಕಾದ್ರೆ ನಮ್ಮ ತಾಯಿನ ಮಾರ್ತಾಯಿನಿ ಅಂತ ಅನ್ಕೊಂಡ್ರೆ ಅವ್ನು ಉದ್ದಾರ ಆಗ್ತಾನಪ್ಪ. ಆಕಳು ಕಾಲು ಮುರಿದೈತೆ ಅಂತ ನೀನು ತಗೊಂಡು ಕಸಾಯಿಖಾನೆಗೆ ಹಾಕ್ತೀನಿ ಅನ್ನೋದಾರೆ, ನೀನು ಕಾಲು ಮುರಿದ ನಾನು ಎಲ್ಲ ಹಾಕ್ಬೇಕು? ರೈತನಿಗೆ ಒಂದು ಎತ್ತಿದ್ರೆ ಎದೆ ಮೇಲೆ ಒಂದು ಹತ್ತಿದ್ದಂಗೆ ಅಂತ. ಇದೇನದು ಗಂಡಾಕ್ಲಾಯ್ತು ಅಂತ ಮಾರೋದು, ಹೆಣ್ಣಾಕ್ಲಾಯ್ತು ಅಂದ್ರೆ ಇದ್ರಲ್ಲಿ ಕಟ್ಟೋದು. ಅಂದೇನೆ ಪಕ್ಕದಲ್ಲಿ ಆಗೋ ಎಲ್ಲೋಗ್ಬೇಕು ಅವನು, ಹಂಗಾಗುತ್ತೆ. ಉಕ್ಕುರ್ಗಾತ್ರಿ, ಗಣಗಾಪುರ ನೀವು ಇಲ್ಲೆಲ್ಲ ಹೋದಾಗ ನೋಡ್ಬೇಕು ನೀವು. ಈ ಶ್ರಾವಣ ಅನ್ನೋದಲ್ಲಿ ಶಿವನಿಗೂ ಅಷ್ಟೇ ಪ್ರಿಯವಾಗುತ್ತೆ, ಹರಿಗೂ ಅಷ್ಟೇ ಪ್ರಿಯ ಆಗುತ್ತೆ. ಒಂದು ಹಸು ಅಂತ ಸಾಕಿದ್ರೆ ಒಂದು ಮನೆಗೆ ಒಂದು ತಾಯಿ ಇದ್ದಂಗಪ್ಪ. ಅನ್ನದಲ್ಲಿ ಪರಮಾತ್ಮನ ಕಾಣ್ತೀವಿ. ಹಾಗೆ ಅನ್ನ ಯಾರು ಅಂತಂದ್ರೆ ನಮ್ಮ ಕುಲದೇವರು ನಮ್ಗೆ ಕೊಟ್ಟರು ಅನ್ನ. ಅದೇ ಜ್ಯೋತಿ ಹಚ್ಚ ನಡೀರಿ. ಆರೂಢ ಜ್ಯೋತಿ ಹೆಂಗೆ ಅಂತ ಜನಕ್ಕೆ ಇಲ್ಲಿ ಸತ್ರು ಸಿಗುತ್ತೆ, ಸಾಯೋದು ಹೆಂಗ್ ಸಾಯ್ತೆ ಅದ್ರ ಮೇಲೆ ಸಿಗುತ್ತೆ. ಈ ಸಿದ್ಧಗಿರಿಯಲ್ಲೇ ನೀನು ಹೋದ್ರು ಇದನ್ನೇ ಕಾಶಿ ಅನ್ಕೊಂಡು ಸಾಯ್ಬೋದು ನೀನು. ಕಡೆಗೆ ಇದು ಎಲ್ಲ ಅದು ಎಷ್ಟು ಹುಷಾರು ಜೋಪಾನ ಮಾಡ್ಕೊಡ್ಬೇಕು ಅಂತಂದ್ರೆ, ಕೆಳಗೆ ಬಿದ್ರು ಹೊಡಿಬಾರ್ದಪ್ಪ, ಅಷ್ಟು ಜೋಪಾನ ಮಾಡ್ಕೊಂಡ್ಬೇಕು ಈ ಗಡಿಗೆನ. ಡಾಕ್ಟರ್ ರಾಜ್ಕುಮಾರ್ ಆಡಿದ ಒಂದು ಆಡಿದೆಯಲ್ಲ ಅಂದ್ರೆ ಸಿದ್ಧ ಮೂಲ ಈ ಕಲ್ಪನೆಗೆ ಮೀರಿದ್ದು ಪಾಪ. ಜ್ಯೋತಿಗಮ್ಮ ಅಂತ ಸುಮ್ಮನೆ ಮಾಡಿಲ್ಲಪ್ಪ. ಈಗ ಆಲ್ಮೋಸ್ಟ್ ಆಗಿ ಕಣಿವೆ ಸಿದ್ದೇಶ್ವರ ದೇವಸ್ಥಾನ ಬಹಳ ವರ್ಷದಿಂದ ಐತಿ. ಹೌದು, ಇತ್ತೀಚೆಗೆ ಫೇಮಸ್ ಆಗಿದೆ. ಯಾಕೆ ಇದು ಕ್ಷೇತ್ರದ್ದು ತುಂಬಾ ಜನಕ್ಕೆ ಮಾಹಿತಿ ತಿಳಿದಿರಲಿಲ್ಲ. ಹಿಡನ್ ಆಗಿರ್ತಕ್ಕಂಥ ಮಾಹಿತಿಗಳು ಅಂತ ಹತ್ರ ಕೆಲವು ದೇವಸ್ಥಾನಗಳಿದಾವೆ. ಹೌದು, ತುಂಬಾ ಕಾಶಿ ಪೀಠಕ್ಕೆ ಸಂಬಂಧಿಸಿದ ಒಂದು ಮಠನೂ ಇದೆ. ಅದು ಒಂದಿಷ್ಟು ಬೇರೆ ಸಂಬಂಧಗಳಿಂದ ಗಾಸಿಪ್ಸ್ ಗಳಿಂದ ಅದು ಮುಚ್ಚೋಗಿದೆ. ಬಟ್ ಅಲ್ಲಿರೋ ಜನಕ್ಕೆ ಗೊತ್ತದು ಕಾಶಿ ಪೀಠದ ಮಠ ಅಂತ ಹೇಳ್ಬಿಟ್ಟು. ಇದತ್ರ ಏನಾಗ್ತದೆ ಅಂತಂದ್ರೆ ಬಿಟ್ರೆ ಕೆಲವೊಂದು ವಿಚಾರಗಳು ಗೊತ್ತಿಲ್ಲದ ಮಠಗಳು ದೇವಸ್ಥಾನಗಳೆಲ್ಲ ಹೆಂಗಾಗ್ತವೆ ಅಂತಂದ್ರೆ ಅದ್ರ ಬಗ್ಗೆ ಪ್ರಚಾರ ಇರಲ್ಲ. ಸಾಧು ಸಂತರು ಆಮೇಲೆ ಹಳೆ ತಲೆ ಅಜ್ಜರು ಅಂತ ಅಂತೀವಲ್ಲ ನಾವೆಲ್ಲ, ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಇರ್ತದ. ಬಟ್ ಅದನ್ನ ಕೆದಕ್ತಕ್ಕಂತಹ ಕೆಲಸ ನಾವ್ ಯಾರು ಮಾಡಲ್ಲ ಯುವಕರು ಈಗಿನ ಕಾಲದ್ದು. ಅದನ್ನ ಏನ್ ಮಾಡಿದ್ರು ಅಂತಂದ್ರೆ, ಈ ಸರಿ ಕುಂಭಮೇಳದಲ್ಲಿ ನಾಗಸಾಧುಗಳು ಧನಂಜಯ ಗುರುಗಳು ಅಂತ ಇದ್ದಾರೆ ತುಮಕೂರಿನವರು, ಅದ್ರ ಬಗ್ಗೆ ಎಲ್ಲರಿಗೂ ಕೂಡ ಪ್ರಚಾರ ಮಾಡಿದ್ರು. ಕಣಿವೆ ಸಿದ್ದೇಶ್ವರ ಬೆಟ್ಟ ಅಂತಿದೆ, ಬೆಟ್ಟದೊಳಗೆ ಹೋದ್ರೆ ತುಂಬಾ ಬೆಟ್ಟಗಳಿಗೆ ದಾರಿ ಇದಾವಲ್ಲ ಅಂತ ಹೇಳಿದ್ರು. ಅವಾಗಿಂದ ಈ ದೇವಸ್ಥಾನ ಏನೋ ಫೇಮಸ್ ಆಗೋ ಕಾರಣ ಆಯ್ತು. ದುರ್ಗದ ಹತ್ರ ಒಂದು ದೇವಸ್ಥಾನ ಇತ್ತು, ಶಿವನ್ ದೇವಸ್ಥಾನ. ಅದು ಎಲ್ಲರಿಗೂ ಮುಚ್ಚೋಗ್ಬಿಟ್ಟಿತ್ತದು. ಇವ್ರು ಹೇಳಿದ್ಮೇಲೆ ಆ ದೇವಸ್ಥಾನ ಜೀರ್ಣೋದ್ಧಾರ ಆಯ್ತು. ಸಿದ್ಧಾರೂಢರು ಆರೂಢ ಜ್ಯೋತಿ ಇಲ್ಲೇ ಇದೆ ಅಂತ ಅಂತಾರೆ. ಅದನ್ನ ಹಚ್ಚಿದ್ರೆ ಹುಬ್ಳಿಲಿ ಇರ್ತಕ್ಕಂಥ ಸಿದ್ಧಾರೂಢ ಮಠ ಏನಿದೆಯಲ್ಲ, ಆ ಮಠದ ತನಕ ಜ್ವಾಲೆ ಕಾಣ್ತದಂತೆ. ಇಲ್ಲಿ ಹಚ್ಚಿದ್ದು ದೀಪಮಲಿ ಕಂಬಕ್ಕೆ ಹೋಗ್ತೀವಲ್ಲಿ ಈಗ ಅಂದ್ರೂ 1.5 ಕಿಲೋಮೀಟರ್ ಆಗಿದೆ ಅಷ್ಟೇ. ಈ ಕಲ್ ಮೇಲಾಸ್ ಬಂದಿದ್ರೆ 1 ಕಿಲೋಮೀಟರ್ ಆಗೋದು ನಮಗೆ. ಯಾವುದು ಹೋಮ್ ಮಠದ ಮೇಲಾಸ್ ಬಂದಿದ್ರೆ 1 ಕಿಲೋಮೀಟರ್ ಅಷ್ಟು ಆಗ್ತಿಲ್ಲ, ಒಂದು 5 1 ಕಿಲೋಮೀಟರ್. ಹಿಂಗ್ ಸ್ವಲ್ಪ ಬಳಸ್ಕೊಂಡ್ ಬಂದ್ರೆ 1-2 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಇನ್ನೂ ಒಂದು ರೋಡ್ ಆಗ್ಲೇ ಅದೇ ಅದ್ ಕಡೆ ಹೋಗೋಣ ಅಂದ್ರಲ್ಲ, ಹಂಗ್ ಬಂದಿದ್ರೆ ಅಲ್ಲಿ ಮಲ್ಲಪಂಗಟ ಹಂಗ್ ಬರ್ಬೇಕಾಯ್ತು. 2-3 ಕಿಲೋಮೀಟರ್ ಆಗೋದು ಪಾಪ. ಅಂದ್ರೆ ಈಗ ಬೇರೆ ಗಿಡ ಮರಗಳಿಗೆ ಎರ್ಕೊಂಡು ಹೋಗಬಾರ್ದು, ಹೋಗ್ತಾ ಇರ್ಬೇಕು. ಏನ್ ಗೊತ್ತಾ, ನಮ್ಮ ಸನಾತನ ಧರ್ಮಕ್ಕಿರೋ ಶಕ್ತಿ ಇದು. ಜ್ಯೋತಿಗಮ್ಮ ಅಂತ ಸುಮ್ಮನೆ ಮಾಡಿಲ್ಲಪ್ಪ. ಜ್ಯೋತಿ ಅನ್ನೋದು ಏನಂತ ಹೇಳಿದ್ರೆ ಅಗ್ನಿ ತತ್ವ. ಯಾಕೆ ಅಂತ ಹೇಳಿದ್ರೆ, ನೀನು ಏನೇ ಒಂದು ಮಾಡ್ಬೇಕಾದ್ರೂ ಅಗ್ನಿ ಇಲ್ಲ ಅಂತ ಹೇಳಿದ್ರೆ ಒಂದು ಸಂಸಾರ ನಡೆಯಲ್ಲ, ಒಂದು ಮನೆ ನಡೆಯಲ್ಲ. ನಾವು ಇಷ್ಟೆಲ್ಲ ಮಾಡಿ ಸಾಯಂಕಾಲ ಕೆಳಗೆ ಹೋದ್ಮೇಲೆ ಏನೋ ಒಂದು ಕೊಡಲಿಲ್ಲ ಅಂದ್ರೆ ಹೆಂಗಾಗುತ್ತೆ ಹೇಳು? ಅದು ಬೇಯಿಸ್ಬೇಕು ಅಂದ್ರೆ ಏನು ಬೇಕು? ಪಂಚಭೂತಗಳೇ ಹಾಗೆ, ಒಂದಕ್ಕಿಂತ ಒಂದು ದೊಡ್ಡದು. ನೀರಿಲ್ಲ ಅಂದ್ರೂ ಶರೀರ ಒಣಗೋಗುತ್ತೆ, ಅಗ್ನಿ ತತ್ವ ಇಲ್ಲ ಅಂದ್ರೆ ಊಟ ಡೈಜೆಷನ್ ಆಗಲ್ಲ, ಗಾಳಿ ಇಲ್ಲ ಅಂದ್ರೆ ಪಿ ಓಡಾಡಲ್ಲ. ಏನಪ್ಪ ಒಳಗಡೆ ಈ ಪಿಳ್ಳಂಗೋವಿ ಹತ್ರ ಆಡಕ್ಕೆ ಏನೋ ಅಕಸ್ಮಾತ್ ಏನನ್ನ ವೆಂಟಿಲೇಟರ್ ಆಫ್ ಆಗೋಯ್ತು ಅಂದರೆ 2 ಆಫ್ ಆಗ್ಬಿಟ್ರೆ ಮುಗಿದೋಯ್ತು ಒಂದು ಕತೆ. ಇದು ಆಡ್ತಾ ಇರೋ ಹಿತ, ಹೋದ ಅಂದರೆ ಗೋತ. ಮನುಷ್ಯನ ಜೀವನ ಹೆಂಗೆ ಅಂತಂದರೆ 2 ಹೋಲೊಳಗಡೆ ಇರ್ತದ. ಯಾವುದು ಎಡಬಲದಲ್ಲಿ ಒಂದು ನಿಂತ್ಕೊಂಡ್ರು ಪರವಾಗಿಲ್ಲ, 2 ನಿಂತ್ಕೊಂಡ್ಬಿಡ್ತು ಹೋದಂಗೆ ಮೇಲೆ ಮಾತು ಬರಲಿಲ್ಲ ಅನ್ನೋ ಬದುಕ್ಬೋದು, ಉಸಿರಾಡಲಿಲ್ಲ ಅನ್ನೋ ಬದುಕಾಗಲ್ಲ ಪಾಪ. ಪಂಚಭೂತಗಳು ಹಿಂಗೆ ಕಿತ್ತಾಡ್ತಾ ಇದ್ವಂತೆ, ನಾನು ದೊಡ್ಡವನು ಅಂತ. ಅಗ್ನಿ ನಂದು ಅಂತಂತೆ, ನೀರು ನಂದು ಅರ್ಧ ಅಂತಂತೆ,
ಆಕಾಶ ನಂದು ಅಂತಂತೆ, ಭೂಮಿ ನಂದು ಅಂತಂತೆ. ಸರಿ, ಮಂಗನ ಇಲ್ಲೇ ಕೂತಿತ್ತು, ವಾಯುದೇವ ಪುತ್ರ ಯಾರು ಆಂಜನೇಯ ಕೂತ್ಕೊಂಡು ನೋಡ್ತಾ ಇದ್ದಂತೆ, ಕಿತಾಡ್ತಾ ಇದ್ರಲ್ಲ ಅಂತ ಅಂದ್ಬಿಟ್ಟು ಪರಮಾತ್ಮ ಒಂದು ಸೃಷ್ಟಿ ಮಾಡಿ ಹೇಳ್ದಂತೆ, ಆಯಿತು ಒಂದು ಶರೀರ ಒಂದು ಗೊಂಬೆ ಸೃಷ್ಟಿ ಮಾಡಿ ಯಾರ್ಯಾರ್ದು ಏನೇನಿದೆ ಅದರೊಳಗೆ ಆ ಗೊಂಬೆನ ಇದು ಓಡಾಡಿಸಿ ಅಂತ ಒಬ್ಬ ಮನುಷ್ಯನ ಸೃಷ್ಟಿ ಮಾಡ್ತಾರಂತೆ. ಮಣ್ಣು, ಆಕಾಶ ತತ್ವ, ಜಲತತ್ವ, ಅಗ್ನಿತತ್ವದಲ್ಲೆಲ್ಲ ಶರೀರ ಸೃಷ್ಟಿ ಆಗೋಯ್ತು. ಈಗ ತಗೊಳಪ್ಪ ಒಲೆ ಉರಿಸ್ಬೇಕು ಅಂದ್ರೆ ಗಾಳಿ ಹೋಗ್ಬೇಕು. ಈಗ ಈ ಕಾಯ ಉರಿಬೇಕು ಅಂದರೆ ಗಾಳಿ ಆಡ್ಬೇಕು ಒಳಗಡೆಗೆ. ನೋಡ್ತಾನೆ ಏನಂತೆ, ಯಾರಪ್ಪ ದೊಡ್ಡವರು? ಗಾಳಿನೇ ದೊಡ್ಡದಾಗುತ್ತೆ. ಗೊತ್ತಾಗ್ತಿದೆ ಅಂದರೆ ಮನುಷ್ಯನಿಗೆ ಜೀವನಕ್ಕೆ ಈ ಶರೀರ, ಈ ಕಾಯ ಅನ್ನೋದೇನೋ ನಮ್ಮ ಸದಾಕಾಲ ಕಾಯ್ಕ ಮಾಡ್ಕೊಂಡು ಇರಬೇಕು ಅಂತಂದರೆ ವಾಯುದೇವ ಒಳಗಡೆ ಓಡಾಡ್ತಿರ್ಬೇಕು. ಒಂದು ದಿವಸ ವಾಯುದೇವ ಅವನ ಮೇಲಾಗಿರಲಿ ಕೆಳಗಾಗಿರಲಿ ನಿಂತೋಗ್ಬಿಟ್ಟ, ಮುಗಿತು ಕತೆ. ಇಲ್ಲೊಂದು ಪಕ್ಷ ನಿಂತು ಪರವಾಗಿಲ್ಲ ಪಾಪ, ಅಲ್ಲಿ ನಿಲ್ಲಬಾರ್ದು, ಅಲ್ಲಿ ನಿಲ್ತು ಕೆಟ್ಟ ಅವನು ಅಂತ. ಹೆಂಗೆ ಅಂತಂದರೆ ನ್ಯಾಚುರಲಿಟಿ. ಹೇಳಿದಾಗ ಅಸಹ್ಯ ಅನಿಸುತ್ತೆ. ಡಾಕ್ಟರ್ ಹೇಳ್ತಾರೆ ಊಸ್ ಬರುತ್ತಾ, ಕಕ್ಕ ಗಟ್ಟಿಗೆ ಮಾಡ್ದ, ಕಕ್ಕ ತಳ್ಳಗೋಯ್ತೈತಾ, ಅಸಹ್ಯ ಅನ್ಸುತ್ತೆ. ಅನುಭವಿಸೋನ್ ಮಾತ್ರ ಗೊತ್ತಿರುತ್ತೆ ಏನಪ್ಪ ಕಷ್ಟ ಏನು ಅಂತ. ಕೂತ್ಕೊಂಡು ಹಿಡ್ಕೆ ದಡಾರ್ ಬಡಾರ್ ಅಂತ ಎರ್ಚಾಡ್ತಿರ್ತಾನಲ್ಲ, ಅವನಿಗೆ ಗೊತ್ತಿರುತ್ತೆ ಹೆಂಗಾಗ್ತೈತಪ್ಪ. ಅಲ್ಲ ವಿಚಾರಪ್ಪ, ನಮ್ಗೆ ಅಸಹ್ಯ ದಟ್ ಇಸ್ ದ ಶಿಟ್. ಅದು ಅಸಹ್ಯ ಅನ್ನೋದು ಸತ್ಯ. ಅದು ಆದರೆ ಹೆಂಗೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಅದು ನ್ಯಾಚುರಲಿಟಿ ಕರೆಕ್ಟಾಗಿದ್ರೆ ಅದು ಒಂದು ದಿವಸ ನಿಂಗೆ ಮಿಸ್ ಆಗೋಯ್ತು ಅಂತಂದರೆ ತಿರ್ಗಾ ಬೆಳಗ್ಗೆ ಆಗಲ್ಲ ನಿನ್ನ ಮಗಳಲ್ಲಿ ಯಾರು ಕೂತ್ಕೊಳ್ಳೋಕ್ಕಾಗಲ್ಲ. ಸ್ಮೆಲ್ಲ ಸೈಲೆಂಟ್ ಆಗಿರುತ್ತೆ, ವೆರಿ ಪವರ್ಫುಲ್. ಹಿಂಗೆ ಗೋಮಳೆ ಇಸ್ಕೊಂಡ್ರು ಹೋಗಲ್ಲ, ವಾಸನೆ ಅಷ್ಟು ಬರ್ತಿರುತ್ತೆ. ಅದಕ್ಕೆ ವಾಯುದೇವ ಇಲ್ಲಿ ಹೆಂಗೆ ಹೋಗ್ತಾನೆ ಹಂಗೆ ಬರ್ತಾನಂತೆ, ಹೆಂಗೆ ಹೋಗ್ತಾನೆ ಹಂಗೆ ಬರ್ತಾನೆ. ಹಾಗೆ ಶರೀರದಲ್ಲಿ ಹೋದಂಥದ್ದು ಆಚೆ ಬರೋಕ್ಕೆ ಹಂಗೆ ಇದೆ. ಪರಮಾತ್ಮ ನವರಂಧ್ರಗಳನ್ನು ಸುಮ್ಮನೆ ಸೃಷ್ಟಿ ಮಾಡಿಲ್ಲ, ನವರಂಧ್ರವನ್ನು ಕೂಡ ಕೆಲಸ ಮಾಡುತ್ತೆ. ಮಾಡಿಲ್ಲ ಅಂದ್ರೆ ಆಗಲ್ಲ. ಅದೇ ಮತ್ತೆ ಒಂದು ರಂಧ್ರ ಕ್ಲೋಸ್ ಆಗ್ಬಿಟ್ರು ನಾನು ಕಷ್ಟ. ಅದೇ ಹೇಳಿವಾ, ಈಗ ಒಲೆ ಹಚ್ಬೇಕಪ್ಪ, ಗಾಳಿ ಇದೇನೋ ಹೇಳ್ಬಿಟ್ಟು ಬಾಯಲ್ಲಿ ಹೋಗ್ಬಿಡ್ತೀವಿ. ಅಗ್ನಿ ಬೇಕೇ ಬೇಕಲ್ಲ. ಈಗ ಶರೀರಕ್ಕೆ ನೀನು ತಗೋತಾ ಇದೆಯಾ, ಊಟ ಇನ್ನೊಂದು ಅಂತ ಮಾಡ್ತಾ ಇದೆಯಾ ಅನ್ಕೋ, ನೀರು ಕುಡಿತೀಯ, ಅನ್ನ ತಿಂತೀಯ, ಎಲ್ಲ ಪೌಷ್ಟಿಕಾಂಶ ಕೊಡ್ತೀಯ. ಅದೇ ಪಚನ ಆಗಬೇಕು ಅಂದ್ರೆ ಅಗ್ನಿ ಬೇಕೇ ಬೇಕು ನಿನಗೆ. ಹೌದು, ಜಠರಾಗ್ನಿ ಇರಬೇಕಾ? ಜಠರದಲ್ಲಿ ಆ ಫೈರಿಂಗ್ ಇದಿಲ್ಲ ಅಂತಂದರೆ ಹೊರಕೆ ಆಗಲ್ಲ, ಪಚನ ಇಲ್ಲ ಆಗುತ್ತೆ, ಮಿಕ್ಸಿ ಗ್ರೈಂಡ್ ಓಡೋದೇ ಇಲ್ಲ. ಅದಕ್ಕೆ ಊಟ ಆದಮೇಲೆ ಲೈಟಲ್ಲಿ ನೀರು ಕುಡಿಬೇಕು. ಜಾಸ್ತಿ ಅಧಿಕವಾಗಿ ನೀರು ಕುಡಿಬಾರ್ದು. ಜಾಸ್ತಿ ನೀರು ಕುಡಿದ್ರಾಗ ಏನಾಗ್ಬಿಡುತ್ತೆ, ಏಕ್ದಮ್ ನೀರು ಕುಡಿದಾಗ ಈಗ ಮಿಕ್ಸಿ ರುಬ್ತಾ ಇರ್ತೀಯ, ಎಷ್ಟು ಬೇಕೋ ಅಷ್ಟು ಹಾಕೊಂಡು ರುಬ್ತಾ ಇರ್ತೀವಿ. ಫುಲ್ಲು ಅದು ನೀರು ಇದು ಹಾಕ್ಬಿಟ್ಟು ಕೊಟ್ಟರೆ ಜೊರ್ರ ಅಂತ ಎಲ್ಲರಿಗೂ ಸಿಡಿಯುತ್ತದು. ಅದಕ್ಕೊಂದು ಇದು ಕೊಡಬೇಕು, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಕೊಡ್ತಾ ಹೋಗ್ಬೇಕು. ಲಿಮಿಟೇಷನ್ಸಲ್ಲಿ ಒಂದೊಂದು ತತ್ವ ಇದೆಯಪ್ಪ, ಹಂಗೆ ಮಾಡಬೇಕು. ಈಗ ಅಗ್ನಿ ತತ್ವ ಅನ್ನೋದು ಯಾಕೆ ಅಂತಂದರೆ ಸಿದ್ಧರುಗಳಿಗೆ ಇದೇ ಸಿದ್ಧಿ ಮೂಲ. ಅಗ್ನಿ ಸಿದ್ಧಿ ಮೂಲ. ನಿನ್ನ ಗುಹೆ ಒಳಗಡೆ ಹೋಗ್ಬೇಕು ಅಂದ್ರೆ ನಿಂಗೆ ಅಗ್ನಿ ಬೆಳಕಿಲ್ಲ ಅನ್ನೋದು ಹೆಂಗೆ ಒಳಗೆ ಹೋಗ್ತೀಯಪ್ಪ? ಆಗುತ್ತಾ? ಇಟ್ಸ್ ನಾಟ್ ಈಸಿ ಥಿಂಗ್. ಮೂಲ ದೇವರು ಇದೆಯಲ್ಲ ಬದಿಯಲ್ಲಿ, ಸಿದ್ಧಾರೂಢರು ಹೋಗಿದ್ರು ಅಂತ ಅಂತಾರಲ್ಲ, ಅಲ್ಲಿ ಹೋದ್ರೆ ಒಂದು ಗುಹೆ ಒಳಗೆ ಹೋದ್ರೆ 13 ಗುಹೆನ ಎಷ್ಟು ಸಮಥಿಂಗ್ ಎಲ್ಲ ಹೋಗೋದಕ್ಕೆ ದಾರಿ ಇದೆ ಅಂತ ಅಂದಿದ್ದಾರೆ. ಇದೆ ದಾರಿ ಇದೆ, ಇವತ್ತೂ ಅಷ್ಟೇ. ಅದೆಲ್ಲಿ ನಾವು ಒಳಗಡೆ ಹೋಗ್ತೀವಲ್ಲ, ಹಿಂದೆಗಡೆ ಹೋಗ್ತಾ ಫಸ್ಟ್ ಹೋಗ್ತೀವಲ್ಲ, ಎಂಟ್ರಲ್ಲಿ ಒಂದು ಇದಿದೆ ನೋಡ್ರಲ್ಲಿ. ಇದ್ರೊಳಗಡೆ ಹೋದರೆ ಮೇಲಕ್ಕೆ ಹತ್ತಿದ್ರೆ ಇನ್ನೊಂದು ಸ್ವಲ್ಪ ಒಂಚೂರು ಮೇಲ್ಗಡೆ ಹೋದ್ರೆ ಒಂದು 7 ಜನ ಕೂತ್ಕೋಬೋದು. ಮುಂದೆಗಡೆ ಒಂದು 11 ಹಾಲು. ಅದು ನೆಕ್ಸ್ಟ್ ಇನ್ನೊಂದು ಸ್ಟೆಪ್, ಒಬ್ಬೊಬ್ರದ್ದು ಒಂದೊಂದು ಡಿಪಾರ್ಟ್ಮೆಂಟ್. ಅದು ಏನಪ್ಪ, ನಾವು ಹೋಗಿರೋ ಮಟ್ಟಿಗೆ ಏನಂದರೆ ಪರಮಾತ್ಮ ಹನುಮಂತ ಕೂತೀವನೇ, ಹನುಮಂತನ ಮುಂದೆ 7 ಜನಕ್ಕೆ ಒಂದು ಜಾಗ ಐತೆ. ಸತ್ತ ಋಷಿಗಳರು ಅನ್ಕೋ, ಸತ್ತ ಮಾತೃಕೆಯರು ಅನ್ಕೋ, ಸತ್ತ ಯೋಗಿಗಳು ಅನ್ಕೋ. ರಾಮಲಿಂಗೇಶ್ವರ ಬಾಜು ಏನು 2 ಬಿಲ್ಡಿಂಗ್ ಕಟ್ಟಿದ್ದೇವಲ್ಲ, ಅಲ್ಲಿ ಗುಹೆಗಳಿದ್ವಂತ. ಈಗ ನಾವು ರೀಸೆಂಟ್ ಎಷ್ಟೋ ಮುಚ್ಚಿರೋದಪ್ಪ ಇದೆಲ್ಲ, ಮುಚ್ಚಿರೋದಿದೆ. ಪ್ಲಸ್ ಇನ್ನೊಂದು ಏನಂತ ಹೇಳಿದ್ರೆ, ನಮಗೆ ಇತಿಹಾಸ ಹೆಂಗಿದೆ ಅಂತ ಹೇಳಿದ್ರೆ, ಈಗ ಅಲ್ಲಿ ಏನು ನಾವು ಹನುಮಂತನ ಕೆಳಗಡೆ ವಯಸ್ಸು ಇದು ಮಾಡಿದ್ದಾರೆ ದೇವಸ್ಥಾನ ಇದಲ್ಲ, ಆ ಥರ ದೇವಸ್ಥಾನ ಗುಹೆ ಒಳಗಡೆ ಉದ್ಗೋಗ್ಬಿಟ್ಟಿದ್ದು. ಹೊರಗೆ ಏನು ನೋಡ್ತೀವಲ್ಲ ದೇವಸ್ಥಾನ, ಅದಕ್ಕಿಂತ ಒಳಗೆ ದೇವಸ್ಥಾನ ಭಾಳ ಇದಾವೆ. ಗುಹೆ ಒಳಗೆ ದೇವಸ್ಥಾನ ಇದಾವೆ ಪಾಪ, ಹೋಗೋ ಕಟ್ಸಿರ್ಬೇಕಷ್ಟೇ. ಅಲ್ಲಿ ಈಗ ನಾವು ಗಾಳಿನೇ ಮುಖ್ಯ ಅಂತ ಹೇಳ್ತೀವಿ, ಗಾಳಿ ಸಿಗುತ್ತೆ ಅಲ್ಲಿ ಉಸಿರಾಡಕ್ಕೆ. ಸಿಗೋರು ಸಿಗುತ್ತೆ, ದೈವ ಶಕ್ತಿ ಮೇಲೆ ಇರುತ್ತೆ. ಗಂಗೆ ಯಾಕೆ ಇಲ್ಲಿ ವಾಪಸ್ ಮೇಲೆ ಹೋಗುತ್ತೆ? ಹೌದು, ಅಂತರ್ಗಂಗೆ ಯಾಕೆ ಹೋಗುತ್ತೆ? ನೀರು ಸಿಗಲ್ಲ, ಡೈರೆಕ್ಟ್ ಆಗಿ ಸಿದ್ಧರು ಹೋಗುತ್ತೆ. ಅದು ಮೇಲೆ ಏನಂದ್ರೆ ಎಲ್ಲ ಗುಡ್ಗೆ ಹೋಗಲ್ಲ. ಅದು ಹೇಳಿದ್ರು ಅದಕ್ಕೆ ಅಂತ ಒಂದು ಇದರಲ್ಲಿ ಸಂದರ್ಶನದಲ್ಲಿ ಅವ್ರು ನಾರ್ಮಲ್ ಮಾತಾಡ್ಬೇಕು ಅಂತ ಏನಂತೇಳು, ಋಷಿ ಮೂಲ ನದಿ ಮೂಲ ಹುಡುಕ್ಬಾರ್ದು, ಅಭಿಷೇಕ ಮಾಡಿದ್ದಿಲ್ಲ ನೀರು, ಹೋಗಿದ್ದು ಗಂಗೆಗೆ, ಅಲ್ಲಿಗೆ ಅಂತರ್ಗಂಗೆಗೆ. ಎಲ್ಲಿಗೆ ಹೋಯ್ತು, ಎಲ್ಲಿಂದ ಎಲ್ಲಿಗೂ ಸಂಬಂಧ ಇಲ್ಲ ಅದಂತ ನೋಡ್ಕೊಕ್ ಹೋಗ್ಬಾರ್ದು. ಕಂಬ ಯಾರು ಇದು ಮಾಡಿದ್ರು ಅಂದ್ರೆ ಎದಕ್ ಮಾಡಿದ್ರು ಅಂತ ಕೇಳಲಿಲ್ಲ ಇವ. ಕಂಬ ಯಾರು ಮಾಡಿದ್ರು ಅಂತ ಹೇಳ್ಬೇಕು ಅವನಿಗೆ. ಏನ್ ಪಾಪ, ಈಗ ಜ್ಯೋತಿ ಕಂಬ ಇದೆ, ಯಾಕೆ ಮಾಡಿದಾರೆ ಅನ್ನೋದನ್ನ ನೀನು ಯೋಚನೆ ಮಾಡ್ಕೋತಿಲ್ಲ. ಯಾರು ಮಾಡಿದ್ದು? ನಮ್ಮ ತಾತ ಮಾಡಿದ್ದ. ಏನ್ ಪಾಪ, ಸಿದ್ಧಾರೂಢ ತಾತ, ಅವ್ರ ತಾತ. ಇತಿಹಾಸ ನೋಡು, ಅವರೇ ಆ ಸಿದ್ಧಾರೂಢರೇ ಇದಾಗೋಗಿ, ಅದು 12ನೇ ಶತಮಾನ ಅಪ್ಪ. ಎಲ್ಲಿಂದ ಎಲ್ಲಿಗೂ ನಾವು 4ನೇ ಸೆಂಚುರಿ, ಈಗ ನಮ್ದು 4ನೇ ತಲೆಮಾರು ನಡೀತಾ ಐತೆ. ನಮ್ಮ ಮುಂದೆ ಎಷ್ಟು ತಲೆಮಾರಿದ್ದು ಯಾರಿಗೂ ಗೊತ್ತು.
ಏನಪ್ಪ ನಮ್ಮಿಂದ ಯಾರಿತ್ತೋ ಈಗ ನಾಳೆ ನಮ್ಮ ಮುಂದೆ ಯಾರು ಇರ್ತಾರೆ ಅಂತ ನಮಗೂ ಗೊತ್ತಿಲ್ಲ. ನಾವೆಲ್ಲ ಅನ್ಕೋತೀವಿ ಈ ಅರಮನೆಯಲ್ಲಿ ನಾನೇ ಬಾಳ್ಬೇಕು ಅಂತ. ಬಾಳ್ತೀಯ ಪಾಪ, ಒಂದ್ ದಿವಸ ಹೇಳಿದ್ನಲ್ಲ ವಾಯುದೇವ ನಿಂತೋದ್ರೆ ಆಮೇಲೆ ಇನ್ಯಾರು ಬಾಳ್ತಾರೋ. ಇಷ್ಟ ಇರೋವರೆಗೂ ಅಷ್ಟೇ ಮನುಷ್ಯನಿಗೆ ಬೆಲೆ, ಹೋದ್ಮೇಲೆಪ್ಪ ಇಲ್ಲ. ಅಷ್ಟೇ. ಅವ್ನು ನಂದು ಒಂದು 10 ನಿಮಿಷ ಸ್ಮಶಾನದಲ್ಲಿ ಕೂತ್ಕೊಂಡು ಇಲ್ಲ ಕಾಶಿಲಿ ಕೂತ್ಕೊಂಡು ನನ್ನ ಜೊತೆ ನೋಡ್ಬೇಕು ಅವ್ನು ನಂದು ಅನ್ನೋದು ಎಲ್ಲ ಮರ್ತೋಗ್ಬಿಡ್ತಾರೆ. ದೇವಾಲಯಗಳು ಸರ್ಕಾರದ ಅಧೀನದೊಳಗೆ ಇವಾಗ ಏನಪ್ಪ ನಿನ್ಗೆ ಯಾಕೆ ಅಂತ ಅನ್ಸ್ಬಿಡ್ಬೇಕು. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಅಲ್ಲೇ ಕೂತ್ಬಿಡ್ಬೇಕು. ನೀನು ತಿಳಿದು ಬಿಡುತ್ತೆ ಅಂದ್ರೆ ನೀನು ಅಷ್ಟೇ. ನಿನ್ನ ಮುಂದೆ ಹೆಣಗಳು ತಗೊಂಡೋಗಿ ಎಸಿದೇ ಇರ್ತಾರಲ್ಲ, ಗಂಗೆ ರಾಜ್ಯದಂತೆ ತಗೊಂಡೋಗಿ ಹಾಕದಂತೆ. ಡಾಕ್ಟರ್ ರಾಜ್ಕುಮಾರ್ ಆಡಿರೋ ಒಂದು ಹಾಡಿದೆಯಲ್ಲ, ಈಶ್ವರ ಕಾಯ ನಂಬದಿರಯ್ಯ ಈಶ್ವರನೇ ಗತಿ ಮರೆಯದಿರಯ್ಯ, ದೇಹವೆಂದರೆ ಓ ಮನುಜ ಮೂಳೆ ಮಾಂಸಗಳ ತಡಿಕೆ ನಿಜ ಅಂತ ಅಂತಾನೆ ಅಲ್ವಾ. ಅಷ್ಟೇ ಮನುಷ್ಯಂದು ಮೂಳೆ ಮಾಂಸಗಳ ತಡಿಕೆ ಅಂದ್ರೆ ಮಾನವ ದೇಹವು ಮೂಳೆ ಮಾಂಸದ ಕಡಿಕೆ ದೇಹವು. ಏನಪ್ಪ ಕಡೆಗೆ ಇದು ಎಲ್ಲ ಅದು ಎಷ್ಟು ಹುಷಾರು ಜೋಪಾನ ಮಾಡ್ಕೊಡ್ಬೇಕು ಅಂತಂದ್ರೆ ಕೆಳಗೆ ಬಿದ್ರು ಹೊಡಿಬಾರ್ದಪ್ಪ, ಅಷ್ಟು ಜೋಪಾನ ಮಾಡ್ಕೊಬೇಕು ಈ ಗಡಿಗೆನ. ಹೊಡೆದ್ ಮಡ್ಕೊಂಡು ಜೋಡ್ಸಕ್ಕಾಗಲ್ಲ, ಆಗಲ್ಲ, ತೂತ್ ಮಡಕೆ ಅದು ಹೋಯ್ತು ಅಷ್ಟೇ ಜೀವನ. ಈ ಕಾಶಿಯಲ್ಲೇ ಮುಕ್ತಿ ಸಿಗುತ್ತೆ ಅಂತಾರಲ್ಲ, ಅದು ಹೆಂಗೆ? ಇಲ್ಲಿ ಸತ್ರು ಸಿಗುತ್ತೆ, ಸಾಯೋದು ಹೆಂಗ್ ಸಾಯ್ತೆ ಅದ್ರ ಮೇಲೆ ಸಿಗುತ್ತೆ. ಮುಖೋಣ ಇಲ್ಲಿ ಮಾಡೋದೆಲ್ಲ ಮಾಡ್ಬಿಡು, ಕಾಶಿಲೋಗಿ ಸಾತೋಗ್ಬಿಡು, ಇವನು ಮುಕ್ತಿ ಪ್ರಾಪ್ತಿ. ಏನ್ ಮಗ ಎಲ್ಲೆಲ್ಲೆಲ್ಲೆಲ್ಲೆ ಅಂದ್ರೆ ಅವ್ನು ಎಲ್ಲಿ ಸಾಯ್ತಾನೋ ಏನ್ ಮಾಡಿರ್ತಾನ ಅನ್ನೋದೇ ಮುಖ್ಯ ಆಗುತ್ತೆ. ನೀನು ಮಾಡೋ ಕರ್ಮದ ಮೇಲೆ ಈ ಸಿದ್ಧಿಗೇರಲ್ಲೇ ನೀನು ಹೋದ್ರು ಇದನ್ನೇ ಕಾಶಿ ಅನ್ಕೊಂಡು ಸಾಯ್ಬೋದು ನೀನು. ಸಾಯೋನ್ಗೆ ಎಲ್ಲಿ ಏನು ಅಂತ ಹೆಂಗ್ ಸಾಯ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಪಾಪ. ನಾನು ಸಾಯ್ಬೇಕಾದ್ರೆ ನನ್ನ ಪಕ್ಕದಲ್ಲಿ ಯಾರನ್ನ ಇದ್ದಾರೋ ಯಾರನ್ನ ಇಲ್ವೋ ಅದನ್ನ ಯೋಚನೆ ಮಾಡ್ಬೋದು, ಅದು ಇಂಪಾರ್ಟೆಂಟ್. ಸತ್ತಾಗ ಎಲ್ಲೂ ನೀನು ತಗೊಂಡೋಗ್ ಮೊನ್ನೆ ಕೊರೋನಾ ಬಂದಾಗಿತ್ತು, ಯಾರೋ JCB ಹಾಕೋರಲ್ಲ, ಹಂಗ್ ಸಾಯ್ಬಾರ್ದು ಪಾಪ. ನೋ 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 ಮುಕ್ತಿ ಸಿಗಲ್ಲ. ಅದು ಕಾಶಿಗೆ ಹೋದ್ರೆ ಸಿಗಲ್ಲ, ಎಲ್ಲಿ ಹೋದ್ರೂ ಸಿಗಲ್ಲ. ಮಾಡೋ ಕೆಲಸ ನಾವು ಕಾಯಕ ನಾವು ಮಾಡ್ತಕ್ಕಂಥ ಕಾಯಕದ ಮೇಲೆ ನಿನಗೆ ಫಲಾನುಫಲಗಳು ನೀನೇನ್ ಮಾಡ್ತೀಯ ಅದ್ರ ಮೇಲೆ. ಜನಕ್ಕೆ ಭಕ್ತಿ ಜೊತೆಗೆ ಹೆಚ್ಚು ಭಯ ಇರ್ತದ್ರಪ್ಪ. ಈಗ ನಿಮ್ಮೊಟ್ಟಿಗೆ ಏನು ಇಷ್ಟು ಪ್ರೀತಿಯಿಂದ ಜನಗಳು ಬೆರೀತಾ ಇದಾರೆ, ಕೂತಿದ್ದಾರೆ, ಈ ತರ ಕೂರ್ಲಿಕ್ಕೂ ಭಯ ವ್ಯಕ್ತಪಡ್ತಾರೆ. ಯಾಕಂತಂದ್ರೆ ಅವ್ರಿಗೆ ಕೋಪ ಜಾಸ್ತಿ, ಅವ್ರ ಮುಂದೆ ಹೋಗ್ಲಿಕ್ಕೆ ನಡೆದಾಡ್ಲಿಕ್ಕೆ ಅಥವಾ ಅವ್ರೇನಾದ್ರು ಅಂದ್ರೆ ಅದು ತಕ್ಷಣಕ್ಕೆ ಫಲಿಸ್ತದೆ ಅಂತೇಳಿ ಅವರಿಂದ ದೂರನೇ ಇರ್ತಕ್ಕಂಥದ್ದು ಈ ಸಮಾಜದಲ್ಲಿ ಜಾಸ್ತಿ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಪ್ಪ? ಖಂಡಿತವಾಗಲು ಈಗ ನಾನು ಕೂತಿರೋದು ಏನಂದ್ರೆ ಸಾಧು ಹೋಗ್ಕೊತೀನಪ್ಪ. ಅವರೇ ನಾಗ ಸಾಧು ಹೋಗ್ಬೋದು, ನೀನು ನನ್ನ ಪಕ್ಕಕ್ಕೆ ಬರೋದೇ ಇಲ್ಲ. ಸಾಧನ ವಿಧಿ ವಿಧಾನಗಳೇನಿದಾವೆಲ್ಲ ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್ ಇರುತ್ತೆ. ನಮ್ಮ ತತ್ವನೇ ಬೇರೆ ಥರ ಇರುತ್ತೆ, ಸಂಭಾಷಣೆಗಳು ಬೇರೆ ಥರ ಇರುತ್ತೆ. ಸಾತ್ವಿಕದಲ್ಲಿ ಸಾಧನೆ ಬೇರೆ, ತಾಮಸದಲ್ಲಿ ಅಥರ್ವಣದಲ್ಲಿ ಅಘೋರ ಸಾಧನೆ ಬೇರೆ. ಹಾಗಾಗಿ ನಮ್ಮದು ಕೆಲವೊಂದು ಏನಂತ ಹೇಳಿದ್ರೆ ಈ ಭೂತ ಸಂಘ ನಾಯಕ ಅಂತ ಹೇಳ್ತಾರೆ ಗೊತ್ತಾ, ಅಂದರೆ ಈ ಸ್ಮಶಾನದಲ್ಲಿ ಅಂಥವ್ರನ್ನ ಫ್ರೆಂಡ್ಗಳು ಮಾಡ್ಕೊಂಡು ಓಡಾಡ್ತಿರ್ತೀವಿ. ಹಾಗಾಗಿ ಏನೋ ಸ್ವಲ್ಪ ಆವೇಶ ಇಲ್ಲ ಇನ್ನೊಂದು ಅಂತಂದು ಬಂದಾಗ ಅವ್ರಿಗೆ ಹೇಳ್ಬಿಟ್ರೆ ಸಾಕು, ಮಿಕ್ಕಿದವ್ರು ಮಾಡ್ಕೋತಾರೆ. ನಾವ್ಯಾಕೆ ಏನು ಮಾಡೋಣ? ಸಿದ್ಧಿ ಸಾಧನೆ. ಈಗ ಹೇಗೆ ನಿಮ್ಮ ಜೊತೆಗೆ ಇಷ್ಟೆಲ್ಲ ಭಕ್ತರಿದ್ದಾರೋ ಆಗ ನೀವು ಅಲ್ಲಿದ್ದಾಗ ಅವ್ರು ನಿಮ್ಮೊಟ್ಟಿಗೆ ಇರ್ತಾರೆ. ಹಾಗೆ ಸದಾಕಾಲ ನಮ್ಮ ಜೊತೆ ಇದ್ದೇ ಇರ್ತಾರಪ್ಪ. ಅದನ್ನ ಯಾವಾಗ ಬೇಕೋ ಅವಾಗ ಆಕ್ಟ್ ಮಾಡ್ಕೋತೀವಿ. ಕಲ್ತಿದ್ದೀವಿ ಅಂತ ಕೆಟ್ಟದ್ದು ಮಾಡೋದಲ್ಲ ಇನ್ನೊಂದು ಬಟ್ ಅದೊಂದು ಸಮಯ ಬಂದಾಗ, ಕಾಲಗಳಿಗೆ ಬಂದಾಗ ಅದನ್ನು ಯೂಸ್ ಮಾಡ್ಕೋತೀವಿ. ನಿಮ್ಮ ಪರಮ ಗುರುಗಳಪ್ಪ? ನಮ್ಮವರು ಕಾಶಿ ಗುರುಗಳು. ಕಾಶಿ ಅಷ್ಟು ದೀಕ್ಷೆ ಆಗಿದ್ದು ನಮ್ಗೆ ಅಲ್ಲೇ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು ಯಾರಪ್ಪ ಹಂಗಾಯ್ತು ಕತೆ. ಮೇಲೆ ಹತ್ತು ಬರೋನ್ಗೆ ಆಕಾಶ ಭೂಮಿ ಎಲ್ಲ ಒಂದಾಗೋಗ್ಬಿಟ್ಟಿರುತ್ತಪ್ಪ. ಸಿದ್ಧ ಕೆಳಗೆ ಜಾಗ ಸಿಗ್ಲ್ವೇನಪ್ಪ ನಿನಗೆ, ಮ್ಯಾಲೆ ಬಂದು ಕೂತೀಯ ಅಂತ ಒಂದು ನಿಮಿಷ ಹಂಗೆ ಅನ್ಸುತ್ತಪ್ಪ. ಈ ಕಮ್ಮ ನೋಡ್ತಾ ಇದ್ದಂಗೆ ಡೆಸ್ಟಿನೇಷನ್ ರೀಚ್ ಇದೆ. ಆ ಮನ್ಸಿನ್ಗೆ ಆ ಸಮಾಧಾನವೇ ಆಯಾಸನ ಸಹಾಯ ಆಗಿಬಿಡುತ್ತೆ ಅಂತ. ಒಂದು ಸರಿ ನಾವು ಡೆಸ್ಟಿನೇಷನ್ ರೀಚ್ ಆದವ್ರೆ ಆಗಿರೋ ಆಯಾಸ ಎಲ್ಲ ಮರ್ತೋಗ್ಬಿಡ್ತೀವಿ. ಸ್ವಲ್ಪ ದೇವಿ ನಮ್ಮ ಚಿಕ್ಕಮಗಳೂರಲ್ಲಿ ವರ್ಷಕ್ಕೊಂದೇ ಸಲ ದೇವಿ ಬಾಗಿಲು ತಗೋತಾಳಲ್ಲ, ಹಂಗೆ ಈಗ ಪೂರ್ತಿ ಕನ್ನಡ ಸಿದ್ಧಿಗೇರಿ ಪೂರ್ತಿ ದೇವಿರಮ್ಮ ಸಿದ್ಧಿಗೇರಿ ಇದಾಗ್ಬಿಟ್ಟಿರೋದಪ್ಪ. ಅಂದ್ರೆ ದೇವಿರಮ್ಮ ಬೆಟ್ಟದಷ್ಟು ಒಂದು ಪ್ರಸಿದ್ಧಿ ಆಗ್ಬಿಡುತ್ತೆ. ಇನ್ನೂ ಜಾಸ್ತಿ ಗುರುಗಳೇ, ಈಗ ಶ್ರಾವಣ ಮಾಸದಲ್ಲಿ ಅತಿ ಹೆಚ್ಚು ದೇವರಿಗೆ ಹೋಗ್ಬೇಕು, ನಮ್ಮ ಮನೆ ದೇವರಿಗೆ ಹೋಗ್ಬೇಕು ಅಂತಾರಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ ಬೇರೆ ಮಾಸಗಳೂ ಇದಾವೆ, ಆದ್ರೆ ಶ್ರಾವಣ ಮಾಸನೇ ಶ್ರೇಷ್ಠ ಅಂತ ಹೇಳ್ತಾರೆ. ಶ್ರಾವಣ ಯಾಕೆ ಶ್ರೇಷ್ಠ ಅಂದ್ರೆ ಅಷ್ಟು ಸಿದ್ಧಿ ಆಗ್ತಕ್ಕಂಥ ಮಾಸ ಇದು, ಸಿದ್ಧಿ ಸಿಗ್ತಕ್ಕಂಥ ಅಂತಹ ಒಂದು ಆಶೀರ್ವಾದ ಸಿಗ್ತಕ್ಕಂಥ ಮಾಸ ಇದು. ಏನಪ್ಪ, ಈ ಶ್ರಾವಣ ಅನ್ನೋದಲ್ಲಿ ಶಿವನಿಗೂ ಅಷ್ಟೇ ಪ್ರಿಯವಾಗುತ್ತೆ, ಹರಿಗೂ ಅಷ್ಟೇ ಪ್ರಿಯ ಆಗುತ್ತೆ. ಹರಿಹರಿಬ್ಬರಿಗೂ ಪ್ರಿಯ ಆಗ್ತಕ್ಕಂಥದ್ದು. ಆಷಾಢದಲ್ಲಿ ಗುರುಪೂಜೆ ಆದರೆ ಶ್ರಾವಣದಲ್ಲಿ ಹರಿಪೂಜೆ ಆಗುತ್ತೆ, ಕಾರ್ತಿಕದಲ್ಲಿ ಶಿವಪೂಜೆ ಆಗುತ್ತೆ, ರಾತ್ರಿಯಲ್ಲಿ ದುರ್ಗೆಗಂತೆ, ಗೌರಿ ಹಬ್ಬದಲ್ಲಿ
ಗಣೇಶ ಗೌರಿ ಅಂತ. ಹೌದು. ಏನಪ್ಪ ನಮ್ಮಲ್ಲಿ ಇದ್ದಾವೆ ನಿಮ್ಮ 108 ದೇವ್ರು ಇದ್ದಾರೆ, ನಾವು ಅಷ್ಟೇ ಆಚರಣೆ ನಮ್ಮ ಮಾಡಿ ಜಯಿಸಿದಾರಪ್ಪ, ಹಿರಿಯರು ಮಾಡಿರೋದು ಯಾರೂ ಇಲ್ಲ. ಹಾಗೆ ಶ್ರಾವಣ ಶ್ರೇಷ್ಠವಾದ ಮಾಸ ಅಪ್ಪ. ಕಾರ್ತಿಕ್ ಮಾಸ ಹೇಗೆ ಶ್ರೇಷ್ಠ ಶಿವಪೂಜೆಗೆ, ಶ್ರಾವಣ ಮುಸ್ಲಿನೂ ಅಷ್ಟೇ. ಹಾಗೆ ಮೇನ್ ಇನ್ನೊಂದು ಏನಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ, ನೀನು ಕುಲದೇವ್ರಿಗೆ ಹೋಗ್ಬಾ ಮನೆ ದೇವ್ರಿಗೆ ಹೋಗ್ಬಾ ಅನ್ನೋದ್ರೆ ಹೋಗಲ್ಲ, ಹಿಂದೇಟ್ ಆಗ್ತಾ ಇರ್ತೀರಿ. ಅದೇ ಎಲ್ಲಾದರೂ ನೀನು ಹೋಮ ಅಂತ ಮಾಡಿಸ್ತೀಯ ಅನ್ಕೋ, ಆ ಹೋಮ ಮಾಡಿಸಿದಾಗ ಅವರು ಸಂಕಲ್ಪ ಮಾಡಿಸ್ತಾರೆ ನಿನಗೆ. ಏನಂತ ಹೇಳ್ತಾರೆ, ಶ್ರೀ ಕುಲದೇವತಾಭ್ಯೋ ನಮಃ, ಗ್ರಾಮ ದೇವತಾಭ್ಯೋ ನಮಃ, ಇಷ್ಟಾಭ್ಯೋ ನಮಃ. ಯಾಕಪ್ಪ ಅವ್ರು ಹೇಳಿದ್ರೆ ಲೆಕ್ಕ, ನೀನು ಹೋಗಿ ಬಂದರೆ ಅಂದರೆ ಗುರುವಿನಿಂದ ಬರ್ಬೇಕಂತ. ಪರ್ಟಿಕ್ಯುಲರಾಗಿ ಡೈಲಿ ಅಂತ ಒಂದಿರುತ್ತೆ ಗೊತ್ತಾ, ಅನ್ನ, ಅದೇ ಮನೆ ದೇವರು. ಹೌದು. ಬೇರೆ ನೀನೇ ವೆರೈಟಿ ತಿಂದ್ರು, ನೀನು ಏನೇ ಹೋಗಿ ಬಂದ್ರು, ಎಲ್ಲೇ ಹೋಗಿ ಬಂದ್ರು, ತಟ್ಟೆಲಿ ಅನ್ನ ಇರೋದೇ ಮನೆ ದೇವರು. ಅದಕ್ಕೆ ಇಷ್ಟ ದೇವರು ಅಂತಾನು ಮಾಡಿರೋದು. ಅದಕ್ಕೆ ಯಾರನ್ನ ಬೇಕಾದ್ರೂ ನಾವು ಆರಾಧನೆ ಅದಕ್ಕೆ ನೋಡಿದೆ. ಅನ್ನ ಯಾಕೆ ಉದಾಹರಣೆ ಕೊಟ್ಟೆ ಅಂದರೆ, ಅನ್ನಂ ಪರಬ್ರಹ್ಮ ಸ್ವರೂಪಮ್ಮಪ್ಪ. ಹೌದು. ಅನ್ನದಲ್ಲಿ ಪರಮಾತ್ಮನ ಕಾಣ್ತೀವಿ. ಹಾಗೆ ಅನ್ನ ಯಾರು ಅಂತಂದರೆ ನಮ್ಮ ಕುಲದೇವರು ನಮ್ಗೆ ಕೊಟ್ಟರು ಅನ್ನ. ಅದೇ ಬೇರೆ ದೇವ್ರು ನೀವು ಎಲ್ಲನೂ ಹೋಗು ಬಾ ತೊಂದರೆ ಇಲ್ಲ, ದಟ್ಸ್ ಯುವರ್ ಚಾಯ್ಸ್. ಒಂದೊಂದು ಹೇಗೆ ಬರುತ್ತೆ ಅಂದ್ರಪ್ಪ, ನಿನ್ನ ಮನೆ ದೇವರನ್ನು ಬಿಟ್ಟು ನೀನು ಇನ್ನೊಂದು ದೇವ್ರಿಗೆ ಹೋಗ್ತೀನಿ ಅಂತ ಬಂದಾಗ, ನಿನ್ನ ಮನೆ ದೇವರಲ್ಲಿ ಏನೋ ಅಕಸ್ಮಾತ್ ಏನೋ ನಿನಗೆ ಆ ಕೆಲಸ ಆಗಿಲ್ಲ ಅಂದಾಗ, ಅಲ್ಲಿಂದ ಏನೋ ಸೋಲಾಗಿದೆ ಇನ್ನೊಂದು ಅಂತ ಬಂದಾಗ ಒಂದು ಪ್ರಶ್ನೆ ಹಾಕ್ಬೋದು, ಏನು ತೊಂದರೆ ಇಲ್ಲ. ದೇವ್ರನ್ನ ಹೋಗಿ ಒಂದು ಹೂವು ಕೇಳ್ಬೋದು, ಅಪ್ಪ ಏನಪ್ಪ, ಯಾಕಪ್ಪ, ಹೆಂಗಪ್ಪ. ಈಗ ನೋಡು, ಕಣಿವೆ ದುರ್ಗಿ ಹತ್ರ ಒಂದು ಹೂವು ಕೇಳು, ಕೆಲಸ ಫೇಲ್ ಆಗಿ ನೋಡೋಣ. ಅದೇ ಕಾರಣಕ್ಕೆ ಫೇಲ್ ಆಗಲ್ಲಪ್ಪ. ನನ್ನ ಹೋಪ್ ಅದು, ನಾನು ಕಂಡಂಥ ಶಕ್ತಿ ಅದು. ಅದ್ರಿಗೆ ಇಲ್ಲಿನ ಸುತ್ತಮುತ್ತವ್ರಿಗೆ ಅದೊಂದು ಜೀವಾಳ ದೇವಿ ಅಂದರೆ. ಸಿದ್ದಪ್ಪನ ಮಾತು ಇರಲಿಲ್ಲ ಅಂದ್ರೆ ದುರ್ಗವ್ವ ಅಂದ್ರೆ ಅಲ್ಲಾಡ್ತಾರೆ ಇವರು. ಕೇಳಿ ನೋಡ್ಬೇಕಾದ್ರೆ ಅಂದ್ರೆ ಅವ್ರು ಅದು ತಿಳ್ಕೊಂಡಂಗ ಅವಳು ಹೂವು ಕೊಡೋದನ್ನ ಯಾವ ರೀತಿ ಕೊಡ್ತಲ್ಲ ತಿಳ್ಕೊಂಡು ಮಾಡ್ಕೋಬೇಕು. ಅದನ್ನ ಅದು ಹೂ ಕೊಟ್ಟದ್ದ ಅರ್ಥ ಆಗ್ಬೇಕು. ಅಂದ್ರೆ ಬಲಗಡೆಯನ್ನೇ ಕೊಡಬೇಕು. ಅದು ಬಲಗಡೆಗೆ ಅಂತ ಬಲ ಎಡ ಅಲ್ಲ, ನೀನ್ ಏನ್ ಕೇಳ್ತೀಯ ಅದು. ಇದು ಎಂತ ಇದನ್ನ ಹೂ ಅಲಂಕಾರ ಮಾಡಿದ್ರು ಗಣೇಶ ಸಿದ್ದೇಶ್ವರನಿಗೆ. ಒಂದು ಸ್ಫಟಿಕ ಹೂ ಬರ್ತಿದೆ, ಸ್ಫಟಿಕ ಹೂವು, ವೈಟು ಮತ್ತೆ ಪಿಂಕು. ಅರ್ಧ ಶಿವಂಗೆ ಅರ್ಧ ಪಾರ್ವತಿಗೆ ಅನ್ನೋ ಥರ ಅಲಂಕಾರ ಮಾಡ್ತಾರೆ. ಇಲ್ಲಿ ಎಷ್ಟೇ ಸಾವಿರ ಹೂವು ತಗೊಂಡು ಕೊಡು, ಬೆಳಗ್ಗೆ ಇದ್ರೆ ಅದು ಅಲಂಕಾರ. ಹೂವು ಜೋಡಿಸೋದು ಅಂದರೆ ಹೂ ಪ್ರಸಾದ ಕೇಳೋದು ಪರಮಾತ್ಮನ. ಇದು ಇಲ್ಲಿನ ಆಚಾರ. ಅದು ಮಾಡಿದ್ರೆ ಇಲ್ಲಿ ಮುಂದಕ್ಕೆ ಇವ್ರು ಏನು ಒಂದು ಪಾಯ ತೆಗಿಬೇಕಾದ್ರೆ ಇಲ್ಲಿ ಅಪ್ಪಣೆ ಅದು ಮಾತ್ರ ಮುಂದಕ್ಕೆ ಪಾಯ ತೆಗೆಯೋದು. ನೀವು ಒಂದು 4 ಪಾಯಿಂಟ್ ಮಾಡಿಸ್ಬೇಕಾದ್ರೆ ಅಷ್ಟೇ. ಅವ ನೀರು ಕೊಡ್ತೀನೋ ಅಂತೇಳಿ ನಂಗೆ ಈಗ ಎಲ್ಲ ಕಡೆ ಇದ್ದೇ ಇರುತ್ತೆ, ಒಂದು ದೇವ್ರನ್ನ ಕೇಳಿ ಮಾಡೋ ಹಾಗೆ ಇಲ್ಲಿನ ಒಂದು ಇದು. ಒಂದು ಪೀಕ್ ಮಾಡ್ಬೇಕಾದ್ರೆ ಹೂ ಕಟ್ಟಿ ಪೀಕ್ ಮಾಡೋರು ನೋಡಿ ಹಿಂಗೆ ಕಟ್ಟಿರ್ತಾರೆ. ಅವ್ರ ಮೈಯಾಗ ಬರೋದು ಇವ್ರ ಮೈಯಾಗ ಬರೋದು ಇಲ್ಲ, ಅವೆಲ್ಲ ನಡೆಯಲ್ಲಪ್ಪ. ಭಾರಿ ಇದ್ದೆ ಬುದ್ಧಿ ನನಗೆ. ಈಗ ತುಂಬಾ ಜನ ನಾನು ಸುಮ್ಮನೆ ಹೆಂಗೆ ತುಂಬಾ ಗುರುಗಳು ಒಬ್ರು ಹೌದು ಅಂತಾರೆ, ಒಬ್ರು ಅಲ್ಲ ಅಂತಾರೆ. ನನಗೆ ತರ್ಕ ಮಾಡೋದು ನನಗೆ ಅವಶ್ಯಕತೆ ಇಲ್ಲ ಅಂತ ನಂದು. ಆದ್ರೆ ಕೇಳಬೇಕು, ವಿಚಾರ ತಿಳ್ಕೊಬೇಕು ನಾವು ಯಾವಾಗಲೂ ಕೂಡ. ಏನಾದ್ರು ಕ್ವಶನ್ ಇತ್ತು ಅಂದ್ರೆ, ಈಗ ತುಂಬಾ ಜನ ಅಂತ ಅಂತಾರೆ ಏನಪ್ಪಾ ಅಂದ್ರೆ ಮೈ ಮೇಲೆ ದೇವ್ರು ಬಂತು, ಮೈ ಮೇಲೆ ಇನ್ನೇನೋ ದೆವ್ವ ಬಂತು, ಈ ತರ ಅಂತ ಇರ್ತಾರೆ. ಅದ್ ಯಾವ ತರ ಸತ್ಯ, ಯಾವ ತರ ಸುಳ್ಳು? ಸತ್ಯ ದೈವ ಇದೆ ಅಂದಮೇಲೆ ದೇವ್ರ ಇದೆ. ಹಾಗಲ್ಲ ಬುದ್ಧಿ. ನಾನು ಇನ್ನೊಬ್ರು ಗುರುಗಳನ್ನ ಹೀಗೆ ನಮ್ಮ ಅವಧೂತರು ಒಬ್ರು ಇದ್ದಾರೆ, ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಏನಂತಂದ್ರೆ, ದೇವರು ಮೈಯಲ್ಲಿ ಬಂದ ಅಂದ್ರೆ ಆತ ಶಕ್ತಿ ತಡ್ಕೊಳಕ್ ಆಗಲ್ಲ ಅಂತ ಅವ್ರು ಅಂದಿದ್ದು. ಒಂದು ಉದಾಹರಣೆ ಏನಪ್ಪಾ ಅಂದ್ರೆ, ಆತ ತುಂಬಾ ದೊಡ್ಡನಪ್ಪ, ಆತ ಮೈಯಲ್ಲಿ ಬರ್ತಕ್ಕಂಥದ್ದಿಲ್ಲ. ಆತ ಬೇಕಿದ್ರೆ ನಾವು ಈಗ ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿ ದೇವ್ರಿದ್ದಾನೆ ಅಂತ ನಾವು ಹೆಂಗ್ ಕಂಡ್ಕಂತೀವಿ ಅಂದ್ರೆ, ಒಂದು ಮೈ ಜುಮ್ ಅನ್ನುತ್ತೆ, ಒಂದು ಇಲ್ಲಪ್ಪ ಅಂದ್ರೆ ಆತನ ಹತ್ರ ನೋಡಿದ್ರೆ ಕಣ್ಣಲ್ಲಿ ನೀರು ಬರಕ್ ಸ್ಟಾರ್ಟ್ ಆಗ್ತದ, ಅವಾಗ ನಾವು ಫೀಲಿಂಗ್ ತಿಳ್ಕೊಂತೀವಿ. ಬಟ್ ಈ ತರ ದೇವರು ಮೈಯಲ್ಲಿ ಬಂದ್ರೆ ಆತನ ಶಕ್ತಿ ತಡ್ಕೊಳಕ್ ಆಗಲ್ಲ ಅಂತೇಳಿ ಅವ್ರು ಅಂದಿದ್ದು ನನಗೆ. ಅದಕ್ಕೆ ನಾನು ನಿಮ್ಮನ್ನ ಒಂದು ಸುಮ್ಮನೆ ಹಾಗೆ ತಿಳ್ಕೊಳೋಣ ಅಂತ ಹೇಳ್ಬಿಟ್ಟು ಆ ವಿಚಾರನ. ಈಗ ಕೆಲವರಿಗೆ ಗ್ರಹವಾದ ಪೀಡೆ ಪಿಶಾಚಿಗಳು ಅದ್ಗೊಂಡಿರ್ತವೆ, ಯಾರಿಗಂತ ದವೇಡ ಬಿಡಿರುತ್ತೆ. ಅದು ಬಂದು ಬಾಯ್ ಬಿಟ್ಟು ಹೇಳುತ್ತೆ, ನಾನು ಇಂಥವೇ ಬಂದಿದ್ದೀನಿ ಅಂತ. ಹೆಸರು ಕೂಡ ಹೇಳುತ್ತೆ, ಹಿಂಗೆ ಆಗಿ ಸತ್ತಿದ್ದೆ ಅಂತಾನು ಹೇಳುತ್ತೆ. ಉದಾಹರಣೆ ಉಕ್ಕಡಗಾತ್ರಿ ಕೃಪಾಸಜ್ಜೆ ಎಂದು ಅಲ್ಲೋಗಿ ಅಜ್ಜಯ್ಯನ ಹತ್ರ ನೀವು ಕೂತ್ಕೊಂಡು, ಉಕ್ಕಡಗಾತ್ರಿ ಅಜ್ಜಯ್ಯನ ಹತ್ರ ಪೆಟ್ಟಿಗೆ ಇದೆಯಲ್ಲ, ಅಲ್ಲೋಗಿ ಇದನ್ನ ಕೂತ್ಕೊಂಡ್ಬಿಟ್ಟೆ ಅಂದ್ರೆ ಪಾಪ ನೀನು ಇಲ್ಲಿ ಅಲ್ಲ ಅದು ಬೇರೆ, ಅದು ಸೆಕೆಂಡ್. ಅದು ಅಲ್ಲೊಂದು ಪೆಟ್ಟಿಗೆ ಇದೆ, ನೀನು ನದಿ ಒಳಗೆ ಹೋಗ್ತಾ ಇದ್ದಂಗೆನೆ ಲಾಕ್ ಆಗ್ಬಿಡುತ್ತೆ ಆಚೆ. ಆ ನೀರೊಳಗೇನೆ ನಿನಗೆ ಲೆಕ್ಕಾಚಾರ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಹಂಗೂ ಬಿಡಲಿಲ್ಲ ಅಂತ ಬಂದಾಗ ಪೆಟ್ಟಿಗೆ ಇದೆಯಲ್ಲ, ಆ ಪೆಟ್ಟಿಗೆಗೆ ಹಾಕ್ಬಿಟ್ಟು ಕುತ್ಕೊಬಿಟ್ರೆ ಹಿಂಗೆ ಬಿಕ್ಕೊಂಬಿಡುತ್ತದೆ. ಇದು ಕಂಬಿ ಅದ್ರಲ್ಲಿ ಹಾಕಿ ಕುಂಡಿಸ್ತಾರೆ ಅವ್ರು ಬಂದಿರೋಂಥವ್ರಿಗೆ. ಅದು ಸೆಕೆಂಡ್ ಲೆವೆಲ್. ಅದ್ರ ನೆಕ್ಸ್ಟ್ ಒಂದು ಮರ ಸುತ್ತೋದಿದೆ, ಆ ಮರ ಸುತ್ಕೊಂಡು ಅಲ್ಲಿ ಹೋಗಿ ಕೂತ್ಕೊಂಡು ಅಜ್ಜನಿಗೆ ಬಜ್ಜೆ ಸ್ಟಾರ್ಟ್ ಆಗುತ್ತೆ. ಬಿಡೋ ಕರೆ ಕಡ್ದವನೇ, ಮುಂಡೆ ಮಗನೇ, ಬಿಟ್ಬಿಡೋ ನಿಂಗೆ ಕಡ್ದವನೇ, ಎಂತೆಂತ ಬೈತವೆ ಅಂದ್ರೆ ಎಷ್ಟು ಸ್ಮಾರ್ಟಾಗಿ ಕೂತಿರ್ತವೆ ನಮ್ಮ ಪಕ್ಕದಲ್ಲಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತೇ ಆಗಲ್ಲ ಪಾಪ. ಇವ್ ಮೈ ಮೇಲೆ ಐತೆ ಅಂತ ನಾವು ಏನೋ ಭಕ್ತಿಲ್ಲ, ನಾವು ಹಿಂಗೆ ನಿಂತಿರ್ತೀವಿ. ಏನು ಫುಲ್ಲು ಹೆಂಗೆ ಅಂತಂದ್ರೆ ಹಿಂಗೆ ಕೂತಿರ್ತೇನು ಅಂತ ಅಂದೇಡ್ಗೇನೆ ಪಕ್ಕದಲ್ಲಿ ಇವ್ರು ಆಗೋ ಎಲ್ಲೋಗ್ಬೇಕು ಅವನು. ಹಂಗೆ ಆಗುತ್ತೆ. ಉಕ್ಕುರ್ಗಾತ್ರಿ, ಗಾಣಗಾಪುರ ನೀವು ಇಲ್ಲೆಲ್ಲ ಹೋದಾಗ ನೋಡ್ಬೇಕು ನೀವು.
ಇದು ಇದೆಪ್ಪ, ಅದು ನೆಗೆಟಿವ್ ಆಯ್ತು ಬುದ್ಧಿ. ಪಾಸಿಟಿವ್ ಅನ್ನೋದು ಇದೆ, ಖಂಡಿತ ಇದೆ. ಈಗ ಇಲ್ಲ ಅಂತ ಯಾಕೆ ಅಂತ ಹೇಳ್ತೀನಿ ಅಂದರೆ, ಇಲ್ಲ ಅಂತ ನೀನು ಅನ್ನೋದಾದರೆ ಇದೆ ಅಂತ ಯಾಕೆ ಹೇಳ್ತೀನಿ ಅಂದರೆ, ಈಗ ಕೆಲವೊಂದು ಗ್ರಾಮಗಳಲ್ಲಿ ಒಂದು ವಿಚಾರ ಇದೆ. ಏನು ವಿಚಾರ ಅಂತಂದರೆ, ಒಂದು ಗ್ರಾಮ ದೇವತೆ ಒಂದು ಜಾತ್ರೆ ಅಂತ ಮಾಡ್ಬೇಕಾದ್ರೆ ಊರಲ್ಲಿ ಯಾವುದಾದ್ರು ಸಣ್ಣದೊಂದು ಹೆಣ್ಮಗಳ ಮೇಲೆ ಆ ದೇವಿ ಬಂದು ಹೇಳ್ಬಿಟ್ಟು ಹೋಗುತ್ತೆ. ಕರೆಕ್ಟಾ? ಇವತ್ತು ಅದನ್ನ ನಂಬ್ಕೊಂಡು ಎಷ್ಟೋ ಜನ ಪೂಜೆ ಮಾಡ್ತಾರೆ, ಹಬ್ಬ ಮಾಡ್ತಾರೆ. ಆ ಮಾತು ವಿರುದ್ಧ ಮಾಡಿದವರು ಎಷ್ಟೋ ಜನ ಹಾಳಾಗೋಗಿದ್ದಾರೆ. ನಾನು ಬಂದರೂ ನಾನು ಸುಳ್ಳು ಹೇಳ್ದಲ್ಲ ಅಂತ. ಸೊ ಇದಕ್ಕೇನಂತ ಹೇಳೋಣ, ಆ ಶಕ್ತಿ ವೈಬ್ರೇಷನ್ ನೀನು ತಡ್ಕೊಳಕ್ಕಾಗಲ್ಲ ಪಾಪ. ಅದು ವೈಬ್ರೇಷನ್ ಇದೆಯಲ್ಲ ಭಯಂಕರ. ನೀನು ಮಾಡೋ ಜಪಶಕ್ತಿಯಲ್ಲಿ ಕುಂಡಲಿನಿ ಆ್ಯಕ್ಟಿವ್ ಆದರೆ ತಡ್ಕೊಳಕ್ಕಾಗಲ್ಲ. ಇನ್ನು ಕುಂಡಲಿನಿಗೆ ಅಧಿಪತಿ ದೈವನೇ ನಿನ್ನ ಮೈ ಮೇಲೆ ಬರುತ್ತೆ ಅನ್ನೋದ್ರೆ ಇಟ್ಸ್ ನಾಟ್ ಈಸಿ ಮ್ಯಾಟರ್. ಆರಾಧನೆ ಮಾಡ್ತಕ್ಕಂಥ ಶಿವನ ಎದುರುಗಡೆಗೆ ನಿತ್ಯ ನಂದಿ ಇರ್ತಾನೆ. ಆ ನಂದಿಯನ್ನ ಪೂಜೆ ಮಾಡದೆ ಯಾವ ಮನೆಗಳಲ್ಲೂ ಕಾರ್ಯಕ್ರಮಗಳಾಗೋದಿಲ್ಲ. ಬಸವಣ್ಣ ದೇವರನ್ನ ಎಲ್ಲರೂ ಮನೆ ದೇವರಾಗಿ ಸ್ವೀಕಾರ ಮಾಡಿರ್ತಾರೆ, ಪೂಜೆ ಪುನಸ್ಕಾರ ಮಾಡ್ತಾ ಇರ್ತಾರೆ. ಆದರೆ ಸನಾತನ ಸಂಸ್ಕೃತಿಯಲ್ಲಿ ಪೂಜೆಗೆ ಒಳಪಟ್ಟಿರ್ತಕ್ಕಂಥ ನಂದಿಯನ್ನ ಇತರೆ ಜನಾಂಗದವರು ಅಥವಾ ಇತರೆ ಧರ್ಮದವರು ಅದನ್ನ ಕತ್ತರಿಸಿ ತಿನ್ಬೇಕಾದ್ರೆ ನಾವು ಮೂಕ ವಿಸ್ಮಿತರಾಗಿ ಇವತ್ತು ಹಿಂದೂ ಜನಾಂಗ ಕೂತಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಪ್ಪ? ನೀವೇ ಮಾಡ್ತೀರಿ ಮತ್ತೆ ತಿಂದಿರ್ತಾರನಪ್ಪ. ಪೂಜೆ ಮಾಡ್ತಾರೆ. ಅದೇ ಬಂದ್ವಪ್ಪ. ನೀವು ಮಾರೋದು ನಿಂತಾಗ ಹಾಕ್ಲಕರ ಆಯ್ತು ಇದೇನದು ಗಂಡು ಹಾಕ್ಲಾಯ್ತು ಅಂತ ಮಾರೋದು, ಹೆಣ್ಣು ಹಾಕ್ಲಾಯ್ತು ಅಂದ್ರೆ ಇದ್ರಲ್ಲಿ ಕಟ್ಟೋದು. ಅದು ನೀವು ಕಮ್ಮಿ ಮಾಡಿದ್ರೆ ಎಲ್ಲಾನು ಕಮ್ಮಿ ಆಗುತ್ತೆ. ಎಲ್ಲ ರೈತರಿಗೂ ಕೂಡ ಖಂಡಿತ. ಈಗ ಒಂದು ಹಸು ಅಂತ ಸಾಕಿದ್ರೆ ಒಂದು ಮನೆಗೆ ಒಂದು ತಾಯಿ ಇದ್ದಂಗಪ್ಪ. ರೈತನಿಗೆ ಒಂದು ಎತ್ತಿದ್ರೆ ಎದೆ ಮೇಲೆ ಒಂದು ಗತ್ತಿದ್ದಂಗ ಅಂತ ಏನ ಜೋಡಿ ಎತ್ತಿದ ಬಿಟ್ರೆ ಅವನೇ ರಾಜ. ಇವತ್ತೆಲ್ಲ ಸೇಂದಿ ಹಸು ಸಾಕೊಂಡು ಅದೆಂಥದ್ದು ಇದಪ್ಪ, ಅದು ಸೀಮೆ ಹಸು ಹಾಕೊಂಡು ಬರೀ ಹಾಲ್ಗೋಸ್ಕರವಾಗಿ 40 ಲೀಟ್ರ್ 50 ಲೀಟ್ರ್ ಹಾಲು ಕರೀಲಿ ಅಂತ ಅಂದ್ಬಿಟ್ಟು ಅನ್ನ ಫೀಡ್ ಹಾಕಿ ಅದಕ್ಕೆ ನಡೆಯೋಕ್ಕೂ ಆಗಲ್ಲ, ಅದಕ್ಕೆ ಕುಣಿಯೋಕ್ಕೂ ಆಗದಂಗೆ ಅಷ್ಟು ಅಪ್ಪ ಕತ್ಲು ಒಳ್ಳೆ ಸೀಮೆ ಬೂಸು ಇದು ಅದೆಂಥದ್ದು ಬೂಸು ಚಿಲ್ದಂಗೆ ಮಾಡಿಕೊಂಡು ಆ ಹಾಲು ನಾವು ಕುಡಿತಿರೋದೆ. ಅವೆಲ್ಲ ನಡೀತಾರೆ ನಮ್ಮಿಂದಲೇ. ದಾರಿ ತೋರಿಸ್ಕೊಡ್ತಾರ ಯಾರು? ನಾವೇ ಅವ್ನು ನಡ್ಸ್ಕೊಂಡು ಹೋಗ್ತಾರೆ. ಈಗ ನೀನೇ ಮರದೇ ಇಲ್ಲ ಅಂತ ಅಂದಾಗ ಅವ್ನು ಖುದ್ದಾಗಿ ಸಾಕು ಮಾಡ್ಕೊಬೇಕಾಗುತ್ತೆ. ಬಟ್ ನೀ ಮಾರ್ತೀನಿ ಅಂತ ಅವ್ನಿಗೆ ಗೊತ್ತಿದ್ದಾಗ ಹಿ ವಿಲ್ ಡೂ. ಅಲ್ಲ ಇದೇ ಅಷ್ಟಲ್ಲ ಗುರುಜಿ, ಆಲ್ಮೋಸ್ಟ್ ಆಗಿ ಎತ್ತೇ ಆಗಲಿ ಏನೇ ಆಗಲಿ ರೈತರಿಗೆ ಇಲ್ಲಿದ್ದವ್ರಿಗೆ ಗೊತ್ತಿರುತ್ತೆ. ಒಂದು ಕಾಲು ಮುರಿತು ಅಂದ್ರೆ ಅದೇನಕ್ಕೂ ಬರಲ್ಲ, ಅದನ್ನ ಅದಕ್ಕೆ ಕೊಡ್ಬೇಕಂತೇಳಿ ಕೊಟ್ಟು ನೀನು ಕಾಲು ಮುರಿದ್ಬಿಡ್ತೀನಿ ಕೊಡಲ್ಲ. ನಿನ್ನೆಲ್ಲಿ ತಗೊಂಡು ಹೋಗೋಣ? ಆಸ್ಪತ್ರೆ ತಗೊಂಡು ಹೋಗ್ತಾರೆ ಮತ್ತೆ ವಾಪಸ್ ಮತ್ತೆ ಅಲ್ಲೇ ಆಸ್ಪತ್ರೆ ಬಿಡ್ಬೇಕಾಯ್ತು. ಇಂಥವು ಸುಮಾರು ಕಾಲು ಮುರಿದೋಗೈತಲ್ಲ, ಇನ್ನಾಕ್ ಬರ್ತೀನಿ. ನೀವು ಹೇಳಿರೋ ಪ್ರಕಾರ ಇದೊಂದು ಎಕ್ಸಾಂಪಲ್. ಕಾಲು ಮುರಿದೈತಲ್ಲ, ನೀನು ಆಕಳು ಕಾಲು ಮುರಿದೈತೆ ಅಂತ ನೀನು ತಗೊಂಡು ಕಸಾಯಿಖಾನೆಗೆ ಹಾಕ್ತೀನಿ ಅನ್ನೋದಾರೆ ನೀನು ಕಾಲು ಮುರಿದ ನಾನು ಎಲ್ಲ ಹಾಕ್ಬೇಕು. ಹಾಗಾಗಿ ಎಲ್ಲ ಮನುಷ್ಯ ಇದನ್ನ ಯೋಚನೆ ಮಾಡ್ತಿಲ್ಲ. ಪ್ರತಿಯೊಬ್ಬ ರೈತನು ಇದೊಂದು ಯೋಚನೆ ಮಾಡ್ಬಿಟ್ಟ ಅಂತ ಹೇಳಿದ್ರೆ ನಾವೇ ತಪ್ಪು ಮಾಡ್ತಾ ಇದೀವಿ. ನೀನು ಕೊಡ್ಲಿಲ್ಲ ಅಂತಾನೆ, ನೀನು ಕೊಡದೇ ಇಲ್ಲ ಅಂತ ಬಂದಾಗ ಅವ್ನು ಎಲ್ಲಿಂದ ತಿಂತಾನೆ? ಎಲ್ಲಿಂದ ತಿಂತಾನೆ? ನೀನೇ ಕರ್ದ್ಬಿಟ್ಟು ಕಳಿತೀಯ 3,000-4,000 ರೂಪಾಯಿ ಮಂತ ಮಾಡ್ಕೊಂಡು ಹೋಗ್ಬಿಡು. ಈಗ ಒಂದೇ ಜೊತೆ ತಗೋಬೇಕಂದ್ರೆ ಮಿನಿಮಮ್ 1 ಲಕ್ಷ 2 ಲಕ್ಷ ಇರುತ್ತೆ ಮಿನಿಮಮ್ ಆಗಿ. ಅದೇ ಹಿಂಗೆ ಕಾಲ್ ಮುರಿದಿದ್ದಾರೆ 3,000-5,000ಕ್ಕೆ ಅಷ್ಟೇ ಕಾಸ್ಬೇಕು. ನೀನ್ ಮಾಡ್ಕೋತಾ ಇದೀಯಾ ಏನಪ್ಪ? ನೀನ್ ಬರೀ ಆ ಕ್ಷಣಿಕತೆ. ಈ ಎಕ್ಸಾಂಪಲ್ಗೆ ಒಂದು ಎಷ್ಟು ಟೈಮ್ ಎಷ್ಟಾಯ್ತು ಈಗ? 3 ಆಯ್ತಾ? ಇದು ನೆನಾಕೂರಪ್ಪ. ನಮ್ಮ ಧರ್ಮ ಉಳಿಬೇಕು ಅಂತಂದ್ರೆ, ನಮ್ಮ ಗೋಮಾತೆ ಏನೋ ಅವಳು ಸಂರಕ್ಷಣೆ ಆಗ್ಬೇಕು ಅಂತಂದ್ರೆ, ನಾವೊಂದು ಆಕಳು ಮಾರ್ಬೇಕಾದ್ರೆ ನಮ್ಮ ತಾಯಿನ ಮಾರ್ತಾ ಇದೀನಿ ಅಂತ ಅನ್ಕೊಂಡ್ರೆ ಅವ್ನು ಉದ್ಧಾರ ಆಗ್ತಾನಪ್ಪ.